ನಮಸ್ಕಾರ. ಕಲಾಸ್ ಹೋಮ್ ಕಿಚನಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ವೆಜ್ ಪಲಾವ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ದೊಡ್ಡ ಈರುಳ್ಳಿ, ದೊಡ್ಡ ಟೊಮೆಟೊ ಹಣ್ಣು, 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಅರ್ಧ ಹೋಳು ನಿಂಬೆಹಣ್ಣು, 8ರಿಂದ 10 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, 2 ಸ್ಪೂನು ಹಸಿ ಕೊಬ್ಬರಿ, 2 ಇಂಚು ಚಕ್ಕೆ, 3 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾನು 1/4 kg ಮಾಡ್ತಾ ಇರೋದ್ರಿಂದ ಆ ಅಳತೆ ಮೇಲೆ ನಾನು ಎಲ್ಲ ಮಸಾಲೆ ತೊಗೊತಾ ಇದ್ದೀನಿ. ಈಗ ತೊಗೊಂಡಿರೋ ಮಸಾಲೆನ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ, ಹುರ್ಕೋತಾ ಇದ್ದೀನಿ ಅದನ್ನು. ಇದು ಮಸಾಲೆ ಸ್ವಲ್ಪ ಹುರಿತಿದ್ದಂಗೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಅದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈಗೇನೆಲ್ಲ ಜೋಡಿಸಿಟ್ಕೊಂಡಿದ್ದೀವಲ್ಲ ಅವನ್ನೆಲ್ಲ ಹಾಕ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗ್ತಿದ್ದಂಗೆ ಅದನ್ನು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಈ ಕಡೆ ಮಿಕ್ಸಿ ಜಾರಿಗೆ ಏನು ಜೋಡಿಸಿಟ್ಕೊಂಡಿದ್ದೀವಲ್ಲ, ಕಾಯಿ ತುರಿ, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಟೊಮೆಟೊ ಎಲ್ಲ ಹಾಕ್ಕೋಬೇಕು. ಹಾಕ್ಕೊಳ್ತಿದ್ದಂಗೆ ಈಗ ಅದಕ್ಕೊಂದು ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ ಹಾಕ್ಕೋಬೇಕು. ಕೊತ್ತಂಬರಿ ಪುಡಿ ಹಾಕ್ಕೊಂಡು ಏನು ತಣ್ಣಗಾಗಿದೆಯಲ್ಲ ಅದನ್ನೆಲ್ಲ ಹುರ್ಕೊಂಡಿದ್ದು ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ. ಎಲ್ಲ ರುಬ್ಕೊಂಡು ಮಾಡ್ಕೋಬೋದು, ಇಲ್ಲ ಈರುಳ್ಳಿ ಟೊಮೆಟೊ ಹೆಚ್ಚು ಮಾಡ್ಬೋದು, ಅದ್ರ ಒಗ್ಗರಣೆಗೆ ಹಾಕಿ ಮಾಡ್ಬೋದು. ಆದರೆ ನಾನೆಲ್ಲ ರುಬ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಮಿಕ್ಸಿ ಆನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ಈಗ ಆಗಿದೆ. ಈ ಕಡೆ ನಾನು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಕಾಳು ಇಷ್ಟು ರೆಡಿಯಾಗಿದೆ. ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಡಬೇಕು. ಕುಕ್ಕರಿಗೆ 3ರಿಂದ 4 ಸ್ಪೂನು ಈಗ ಎಣ್ಣೆ ಹಾಕಬೇಕು. ನೋಡಿ, ಅದು ಎಣ್ಣೆ ಕಾಯೋ ತನಕ ಬಿಡಬೇಕು. ಈಗ ನೋಡಿ, ಎಣ್ಣೆ ಸ್ವಲ್ಪ ಕಾದಿದೆ. ಈಗ ಅದಕ್ಕೆ 1 ಮರಾಠಿ ಮೊಗ್ಗು, 1 ಕಲ್ಲು ಹೂವು, 1 ಪಲಾವ್ ಎಲೆ ಹಾಕಿ, ಒಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು. ನೋಡಿ, ಈಗ ಅದು ಫ್ರೈ ಆಗಿದೆ. ಈಗೇನು ತೊಳೆದು ರೆಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ಕೋಬೇಕು. ಎಷ್ಟು ತರಕಾರಿ ಹಾಕ್ತೀರಿ ಅಷ್ಟು ಪಲಾವ್ ಚೆನ್ನಾಗಾಗುತ್ತೆ. ನೀವು ಯಾವ ತರಕಾರಿ ಬೇಕಿದ್ದರೂ ಹಾಕ್ಕೋಬೋದು. ನಾನು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ಕಾಳು ಹಾಕಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ತಿರುಗಿಸಿ ಹಾಗೆ ಮುಚ್ಚಿಟ್ಬಿಡಬೇಕು. ಅವೆಲ್ಲ ತರಕಾರಿ ಸ್ವಲ್ಪ ಫ್ರೈ ಆಗಬೇಕು. ಪೂರ್ತಿ ಮುಚ್ಚಬಾರ್ದು, ಹಾಗೆ ಸ್ವಲ್ಪ ಹೊತ್ತು ಮುಚ್ಚಬೇಕು. ನೋಡಿ, ಈಗ ಅದು ಸ್ವಲ್ಪ ಫ್ರೈ ಆಗಿದೆ. ಈಗ ಅದಕ್ಕೆ ಏನು ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಪೂರ್ತಿ ಎಲ್ಲ ಹಾಕ್ಕೊಂಡ್ಮೇಲೆ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸಹ ಇದಕ್ಕೆ ಹಾಕ್ಕೋಬೇಕು. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟು ಈ ಕಡೆ ಗ್ಯಾಸ್ ಆನ್ ಮಾಡಿ 1 ಲೋಟ ಅಕ್ಕಿ ತೊಗೋತಾ ಇರೋದ್ರಿಂದ 2 ಲೋಟ, 1 ಲೋಟಕ್ಕೆ 2 ಲೋಟ ನೀರು ಹಾಕಿ ಆ ಕಡೆ ಬಿಸಿಗಿಟ್ಟಿದ್ದೀನಿ. ನಾನು ಅರ್ಧ ಲೋಟ ಬಾಸುಮತಿ, ಅರ್ಧ ಲೋಟ ಸೋನಾ ಮಸೂರಿ ಅಕ್ಕಿ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಮಸಾಲೆ ಕುದೀತಾ ಇದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ ಅದು ಆಮೇಲೆ ಏನು ತೊಳೆದಿಟ್ಕೊಂಡಿದ್ದೀವಲ್ಲ ಅಕ್ಕಿ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈಗ ನೋಡಿ, ಅದು ಸ್ವಲ್ಪ ಫ್ರೈ ಆಗಿರೋದ್ರಿಂದ ಈಗೇನು ನಾವು ನೀರು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೂ ಮುಂಚೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡಬೇಕು. ಅದಕ್ಕೆ ಹಿಂಡಿ ಅದನ್ನು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಬಿಸಿನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಎಲ್ಲ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಿಬಿಡಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹೊಡಿಸ್ಬೇಕು. 2 ವಿಷಲ್ ಹೊಡಿಸ್ತಿದ್ದಂಗೆ ಪಲಾವ್ ರೆಡಿ ಫ್ರೆಂಡ್ಸ್. ನೋಡಿ, ಕೂಗ್ತಾ ಇದೆ. ಈಗ ಅದನ್ನು ಸ್ವಲ್ಪ ಪ್ರೆಷರ್ ಹೋಗೋವರೆಗೂ ಬಿಟ್ಬಿಡಬೇಕು. ಈಗ ಪ್ರೆಷರ್ ಹೋಗಿದೆ.
ಈಗ ಅದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ವೆಜ್ ಪಲಾವ್ ತಿನ್ನೋದಕ್ಕೆ ರೆಡಿಯಾಗಿದೆ. ಬಿಸಿ ಬಿಸಿ ಪಲಾವ್ ತಿನ್ನೋಕ್ಕೆ ರೆಡಿಯಾಗಿದೆ. ಇದು ಸಲಾಡ್ ಜೊತೆ ಮತ್ತು ಮೊಸರು ಬಜ್ಜಿ, ಈರುಳ್ಳಿ, ಟೊಮೆಟೊ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಮೊಸರು, ಕೊತ್ತಂಬರಿ ಸೊಪ್ಪು ಹಾಕಿ ಸಲಾಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಪಲಾವು, ಸಲಾಡು, ಮೊಸರು ಬಜ್ಜಿ ಚೆನ್ನಾಗೆ ಕಾಂಬಿನೇಷನ್ನು. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ, ಹೇಗಾಯಿತು ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.